ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಆಲ್ರೆಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಯೂಟ್ಯೂಬ್ಗೆ ಟೈಟಲ್ ನೇಮ್ ಹೆಂಗೆ ಹಾಕೋದು, ತಮ್ನೇಲ್ ಹೆಂಗೆ ಕ್ರಿಯೇಟ್ ಮಾಡೋದು, ಅಟ್ರಾಕ್ಷನ್ಸ್ ಹೆಂಗೆ ಮಾಡೋದು, ತಮ್ನೇಲ್ ಅಂತೇನಾದರೂ ತುಂಬ ಜನ ಡೌಟ್ ಇದ್ದರೆ ನಾನು ಈ ವಿಡಿಯೋದಲ್ಲಿ ChatGPT ಯೂಸ್ ಮಾಡ್ಕೊಂಡು ಹೆಂಗೆ ಸ್ಕ್ರಿಪ್ಟ್ ಇರ್ಬೋದು, ಯೂಟ್ಯೂಬ್ ವೀಡಿಯೋ ಟೈಟಲ್ ಇರ್ಬೋದು, ಶಾರ್ಟ್ ವೀಡಿಯೋಸ್ ಟೈಟಲ್ ಇರ್ಬೋದು, ತಮ್ನೇಲ್ ಇರ್ಬೋದು, ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ ಇಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಫಸ್ಟು ನೀವು ಯೂಟ್ಯೂಬ್ ಶಾರ್ಟ್ ವೀಡಿಯೋಸಿಂದನೇ ಸ್ಟಾರ್ಟ್ ಮಾಡಿ. ಡೈರೆಕ್ಟಾಗಿ ಯೂಟ್ಯೂಬ್ ವೀಡಿಯೋನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ಅಂದರೆ ಫಸ್ಟು ನಿಮಗೆ ಶಾರ್ಟ್ ವೀಡಿಯೋಸ್ ಮಾಡಬೇಕು. ಫಸ್ಟು ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನಲ್ಲಿ ChatGPTನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕೆ ಹೋಗಬೇಡಿ. ಯೂಟ್ಯೂಬಿಂದ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಮಾತ್ರ ನೀವು ಯಾವುದೇ ಆ್ಯಪಲ್ಲಾದರೂ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಬಟ್ ನಾನು ಯಾವುದೇ ಆ್ಯಪಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಳ್ದೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ChatGPT ಯೂಸ್ ಮಾಡ್ಕೊಂಡು ವೀಡಿಯೋ ಟೈಟಲ್ ನೇಮ್ ಹೆಂಗೆ ಕ್ರಿಯೇಟ್ ಮಾಡೋದು, ಸ್ಕ್ರಿಪ್ಟ್ ಹೆಂಗೆ ತೊಗೊಳ್ಳೋದು, ತಮ್ಮಲ್ಲಿ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನೀವು ವೀಡಿಯೋ ಟಾಪಿಕ್ ಯಾವುದಾದ್ರೂ ನಿಮ್ಗೆ ಗೊತ್ತಿತ್ತಂದರೆ ವೀಡಿಯೋ ಟಾಪಿಕ್ ಹಾಕಿ ನೀವು ChatGPTಗೆ ಹೋಗ್ಬಿಟ್ಟು ನಿಮ್ಗೆ ಏನಾದರೂ ಆಲ್ರೆಡಿ ಟೈಟಲ್ ನೇಮ್ ಗೊತ್ತಿದೆ, ಇಲ್ಲ ನನಗೇನಾದರೂ ಈ ಟಾಪಿಕಲ್ಲಿ ರಿಲೇಟೆಡಾಗಿ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕು, ಶಾರ್ಟ್ ವೀಡಿಯೋಸ್ ಮಾಡಾಕಬೇಕು ಅಂತ ನಿಮ್ಗೇನಾದರೂ ಐಡಿಯಾ ಇತ್ತಂದರೆ ChatGPTಲಿ ನೀವು ಟೈಪ್ ಮಾಡಿ ಈ ವಿಡಿಯೋ ರಿಲೇಟೆಡ್ ನನಗೆ ವ್ಯೂವರ್ಸ್ ರೀಚ್ ಆಗುವಂಥದ್ದು ಟೈಟಲ್ ನೇಮ್ ಕ್ರಿಯೇಟ್ ಮಾಡಿಕೊಡು ಅಂತ ನೀವು ಅಲ್ಲಿ ಕಮೆಂಟ್ಸ್ ಹಾಕಿ. ಅದು ಹಾಕಿದ ತಕ್ಷಣ ನಿಮಗೆ ಟೈಟಲ್ ನೇಮ್ ಇರ್ಬೋದು, ಡಿಸ್ಕ್ರಿಪ್ಷನ್ ಇರ್ಬೋದು, ಟ್ಯಾಗ್ ಇರ್ಬೋದು ಮತ್ತು ಎಲ್ಲ ನಿಮಗೆ ChatGPTನೇ ಕೊಟ್ಬಿಡುತ್ತೆ. ಅದು ರಿಲೇಟೆಡ್ ತಮ್ನಲ್ಲಿ ಕೂಡ ನಿಮಗೆ ಕ್ರಿಯೇಟ್ ಮಾಡಿ ಕೊಟ್ಬಿಡುತ್ತೆ. ನೀವು ಶಾರ್ಟ್ ವೀಡಿಯೋಸ್ ಮಾಡ್ತಿದ್ದೀರಾ ಅಂದರೆ 9:16 ಸೈಜ್ ಅಂತ ನೀವು ಹಾಕಬೇಕು. ಇಲ್ಲ ನಾನು ನಾರ್ಮಲ್ ವೀಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬ್ ವೀಡಿಯೋ ಅಂತಂದರೆ 16:9 ಸೈಜ್ ಅಂತ ಹಾಕಿದ್ರೆ ನೀವು ಟೈಪ್ ಮಾಡಿ ಹಾಕಿದ್ರೆ ನಿಮಗೆ ತಮ್ನಲ್ಲಿ ಕೂಡ ಕ್ರಿಯೇಟ್ ಮಾಡಿಕೊಡುತ್ತೆ. ನಾನು ಎಕ್ಸಾಂಪಲ್ ಇಲ್ಲಿ ತೋರಿಸಿದ್ದೀನಿ. ನಾನು ಇವತ್ತು ಈ ವಿಡಿಯೋಗೆ ತಮ್ನಲ್ಲಿ ಏನು ಯೂಸ್ ಮಾಡಿದ್ದೀನಿ, ನಾನು ChatGPTಲೇ ತಮ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರೋದು ನಾನು ಇಲ್ಲೇ ತೋರಿಸಿದ್ದೀನಿ ನೋಡಿ ಲೈವಾಗಿ ನಿಮಗೆ. ಇದೇ ChatGPT ಯೂಸ್ ಮಾಡಿಕೊಂಡು ಇವತ್ತಿನ ವೀಡಿಯೋ ತಮ್ನಲ್ಲಿ ಕ್ರಿಯೇಟ್ ಮಾಡಿರೋದು ನಾನು ಇಲ್ಲೊಂದು ತೋರಿಸಿದ್ದೀನಿ ನೋಡಿ. ChatGPT ಯೂಸ್ ಮಾಡಿಕೊಂಡು ಒಂದು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ನ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಂದರೆ ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋಸ್ ಚೆಕ್ ಮಾಡಿ ಅದಕ್ಕೆ ವ್ಯೂವರ್ಸ್ ಕೂಡ ಇಷ್ಟ ಆಗಿದೆ ಅಂತ. ನಾನೇ ಒಂದು ಟಾಪಿಕ್ ನೇಮ್ ಹಾಕಿದ್ದೆ, ಅದಕ್ಕೆ ರಿಲೇಟೆಡ್ ಆಗಿ ನನಗೆ ಇಷ್ಟೊಂದು ಶಾರ್ಟ್ ವೀಡಿಯೋಸ್ ಟೈಟಲ್ ನೇಮ್ ಕೊಟ್ಟಿದೆ ನೋಡಿ ChatGPT. ಬಿಸಿಲಿನೇ ಬೇಗ ತಣಿಸಿಕೊಳ್ಳಲಿ, ತಂಪು ಪಾನೀಯಗಳು ಕುಡಿಯಿರಿ, ಅಥವಾ ನೋಡಿ ಎಷ್ಟೊಂದಿದೆ. ಇವಾಗ ಒಂದು 5 ಟೈಟಲ್ ನೇಮ್ ಕೊಟ್ಟಿದೆ ನಮಗೆ. ಇದು ವ್ಯೂವರ್ಸ್ ರೀಚ್ ಆಗುವಂಥ ವ್ಯೂವರ್ಸ್ ಟೈಟಲ್ ನೇಮ್ ಇಷ್ಟು ನಮಗೆ ಕೊಟ್ಟಿದೆ. ನಮಗೆ ಇದರಲ್ಲಿ ಯಾವ್ದು ಬೇಕು ಅದನ್ನು ಚಾಯ್ಸ್ ಮಾಡ್ಕೊಂಡು ಹಾಕ್ಬೋದು. ಬೇಕೆಂದರೆ ನಿಮ್ಗೆ ಇನ್ನೊಂಚೂರು ಐಡಿಯಾ ಇದೆ ಅಂತಂದರೆ ಆಲ್ಟರ್ನೇಟಿವ್ ಕೂಡ ನೀವು ಮಾಡ್ಕೊಬೋದು. ಏನಾದರೂ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದೆ ನೋಡಿ, ಇಲ್ಲೇ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಅದೇ ಕೊಟ್ಬಿಟ್ಟಿದೆ, ನಾವು ಎಲ್ಲೂ ಚೆಕ್ ಮಾಡೋದೇ ಇಲ್ಲ. ಗೂಗಲಲ್ಲಿ ಹೋಗಿ ಕ್ರೋಮಲ್ಲಿ ಹೋಗಿ ನಾವು ಟ್ಯಾಗ್ ಕೂಡ ಎಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲ ಇಲ್ಲೇ ಕೊಡ್ತಾರೆ ನೋಡಿ, ಟ್ಯಾಗ್ ಕೂಡ ಇಲ್ಲೇ ಕೊಟ್ಟಿದೆ. ಇದೆಲ್ಲ ನಿಮಗೆ ವ್ಯೂವರ್ಸ್ ರೀಚ್ ಆಗುವಂಥ ವ್ಯೂವರ್ಸ್ ಟ್ಯಾಗ್ ಕೂಡ ಕೊಟ್ಟಿರ್ತಾರೆ, ಇಲ್ಲೇ ಬಂದುಬಿಡುತ್ತೆ ChatGPTಲೇ. ತಮ್ನೇಲ್ ಕೂಡ ನೀವು ಎಲ್ಲೂ ಯಾವುದೇ ಥರ ಇನ್ಶಾಟ್ ಆ್ಯಪಲ್ಲಿ ಹೋಗಿ ಯೂಸ್ ಮಾಡೋದು ಮತ್ತು ಕೈನ್ ಮಾಸ್ಟರ್ ಅದೇನೂ ಇರೋಲ್ಲ. ನಿಮಗೆ ChatGPTಲೇ ತಮ್ನೇಲ್ ಕೂಡ ಕ್ರಿಯೇಟ್ ಮಾಡಿಕೊಟ್ಟಿರುತ್ತೆ. ನಾನಿಲ್ಲಿ ಟೈಪ್ ಮಾಡಿದ್ದೀನಿ 9:16 ಸೈಜ್ ಕ್ರಿಯೇಟ್ ತಮ್ನೇಲ್ ಡಿಸೈನ್ ಅಂತ. ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ಗೆ 9:16 ಸೈಜ್ ಹಾಕಬೇಕಲ್ಲ, ಸೊ ಅದನ್ನು ಹಾಕಬೇಕು. ಇಲ್ಲ ಅದು ಕೇಳುತ್ತೆ 9:16 ಅಲ್ಲ ಅಥವಾ 16:9 ಸೈಜ್ ಅಂತ. ನಾವು ನಾರ್ಮಲ್ ವೀಡಿಯೋ ಮಾಡಿದ್ರೆ 16:9 ಸೈಜ್ ಆಗುತ್ತೆ. ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ ಆದರೆ 9:16 ನೀವು ಟೈಪ್ ಮಾಡಿ ಹಾಕಬೇಕು. ಅಷ್ಟೇ ನೋಡಿ, ನಿಮ್ಮ ತಮ್ನಲ್ಲಿ ಕ್ರಿಯೇಟ್ ಆಗಿದೆ ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ಗೆ. ನೀವು ಇದನ್ನು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಇಲ್ಲೇ ಸೇವ್ ಅನ್ನೋ ಆಪ್ಷನ್ ಇರುತ್ತೆ. ಇಲ್ಲಿ ಸೇವ್ ಮಾಡಿದ್ರೆ ನಿಮ್ಮದು ಈ ಪಿಕ್ಚರು ಗ್ಯಾಲರಿಲಿ ಸೇವ್ ಆಗಿರುತ್ತೆ. ನೀವು ಇದನ್ನು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ಗೆ ತಮ್ನಲ್ಲಿ ಹಾಕಿ ಯೂಸ್ ಮಾಡ್ಕೊಬೋದು. ಮತ್ತು ಕಂಟೆಂಟ್ ಕೂಡ ಇಲ್ಲೇ ಕೊಟ್ಬಿಟ್ಟಿರುತ್ತೆ. ನಿಮ್ಗೆ ಏನಾದರೂ ಸ್ಕ್ರಿಪ್ಟ್ ಐಡಿಯಾ ಇಲ್ಲ, ಕಂಟೆಂಟ್ ಐಡಿಯಾ ಇಲ್ಲ ಅಂದರೆ ಅದು ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿರುತ್ತೆ. ಬೇಕೆಂದರೆ ನಿಮಗೆ ಇನ್ನೂ ನಂಗೆ ಡೌಟ್ ಇದೆ, ನನಗೆ ಶಾರ್ಟ್ ವೀಡಿಯೋಸ್ ಕಂಪ್ಲೀಟ್ ಹೆಂಗೆ ಮಾಡೋದು ಅಂತ ಏನಾದ್ರು ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ರಿಲೇಟೆಡಾಗಿಯೇ ಕಂಪ್ಲೀಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಇದು ತಮ್ನೇಲ್ ಅಷ್ಟೇ ನಾನು ತೋರಿಸಿರೋದು. ನಿಮ್ಮ ಫುಲ್ ಕಂಟೆಂಟ್ ವೀಡಿಯೋ ಹೆಂಗೆ ಮಾಡಬೇಕು ಅಂತ ಕ್ಯಾನ್ವಾ ಆ್ಯಪ್ ಯೂಸ್ ಮಾಡಬೇಕು. ನಾನೇನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಯಾನ್ವಾ ಆ್ಯಪ್ ಯೂಸ್ ಮಾಡ್ಕೊಂಡು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ ಹೇಗೆ ಮಾಡೋದು ಅಂತ ಕೂಡ ನಾನು ಇನ್ನೂ ಕಂಪ್ಲೀಟಾಗಿ ತೋರಿಸ್ತೀನಿ. ಅದರಲ್ಲಿ ಕ್ಯಾನ್ವಾ ಆ್ಯಪ್ ಯೂಸ್ ಮಾಡ್ಕೊಂಡು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ ಹೇಗೆ ಮಾಡೋದು ಅಂತ ಕೂಡ ನಾನು ಇನ್ನೂ ಕಂಪ್ಲೀಟಾಗಿ ತೋರಿಸ್ತೀನಿ. ಹಾಗೆಯೇ ನಾನು ಇಲ್ಲಿ ಯೂಟ್ಯೂಬ್ ಯಾರು ಸ್ಟಾರ್ಟ್ ಮಾಡಬೇಕು ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ನಾನು ಕೆಲವೊಂದು ಯೂಟ್ಯೂಬ್ ವೀಡಿಯೋದು ಟ್ರೆಂಡಿಂಗ್ ಐಡಿಯಾಸ್ಗಳು ಕೊಡ್ತೀನಿ. ಇಲ್ಲೇ ಸರ್ಚ್ ಮಾಡಿದ್ದೀನಿ ನಾನು ChatGPTಲೇ. ಕೆಲವೊಂದೆಲ್ಲ ಇವಾಗ ಟ್ರೆಂಡಿಂಗಲ್ಲಿ ಯಾವುದಿದೆ, ನಾವು ಯಾವ ರಿಲೇಟೆಡಾಗಿ ವೀಡಿಯೋನ ಜಾಸ್ತಿ ಮಾಡಿದ್ರೆ ಟ್ರೆಂಡಿಂಗ್ ಆಗುತ್ತೆ. ಹಾಗೆಯೇ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ, ವ್ಯೂವರ್ಸ್ ಕೂಡ ಜಾಸ್ತಿ ಆಗ್ತಾರೆ. ನಾನು ಕೆಲವೊಂದು ಐಡಿಯಾಗಳು ಕೊಟ್ಟಿರ್ತೀನಿ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ. ಇಲ್ಲಾಂದರೆ ಯಾರಾದರೂ ಸ್ಟಾರ್ಟ್ ಮಾಡಿರೋರಿಗೆ ಚೇಂಜಸ್ ಕೂಡ ಮಾಡ್ಕೊಬೋದು. ಫಸ್ಟ್ ಒನ್ ಟೆಕ್ನಾಲಜಿ. ಇವತ್ತು ಟೆಕ್ನಾಲಜಿ, ಅದರಲ್ಲೂ AI ಬಂದಿರೋದ್ರಿಂದ ಟೆಕ್ನಾಲಜಿದ ಬಗ್ಗೆ ತುಂಬ ಸರ್ಚ್ ಮಾಡ್ತಿರ್ತಾರೆ ಯೂಟ್ಯೂಬಲ್ಲಿ. ಯಾವುದಾದ್ರೂ ಹೊಸದಾಗಿ ಮೊಬೈಲ್ಸ್ ಆ್ಯಪ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡೋದು, ಇಲ್ಲ ಸ್ಟಡೀಸ್ ಬಗ್ಗೆ ಕೊಡೋದು, ಯಾವುದಾದ್ರೂ ನೀವು ChatGPT ಯೂಸ್ ಮಾಡಿಕೊಂಡು AI ಟೂಲ್ ಯೂಸ್ ಮಾಡ್ಕೊಂಡಾದ್ರೂ ಟೆಕ್ನಾಲಜಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಕೊಟ್ಟರೆ ಅದು ಫಾಸ್ಟ್ ಟ್ರೆಂಡಿಂಗಲ್ಲಿರುವಂಥ ಯೂಟ್ಯೂಬ್ ಟಾಪ್ 1 ಇದೆ ಅದು. ನೀವು
ಮತ್ತು ಎಜುಕೇಷನ್ ಅಷ್ಟೇ, ನಿಮಗೆ ಎಜುಕೇಷನ್ಸೂ ಟ್ರೆಂಡಿಂಗಲ್ಲೇ ಇರುತ್ತೆ, ಟಾಪಲ್ಲಿರುತ್ತೆ. ಅದನ್ನು ಅದ್ರ ರಿಲೇಟೆಡ್ ಏನಾದರೂ ಎಜುಕೇಷನ್ ರಿಲೇಟೆಡ್ ಅಡ್ಮಿಷನ್ಸ್ ಇರ್ಬೋದು, ಇನ್ಯಾವುದ್ರ ರಿಲೇಟೆಡಾಗಿ ಎಜುಕೇಷನ್ಸ್ ಬಗ್ಗೆ ನೀವು ಕೂಡ ವೀಡಿಯೋ ಮಾಡ್ಬೋದು. ನೆಕ್ಸ್ಟ್ ಕುಕ್ಕಿಂಗ್ ನಿಮ್ಗೇನಾದರೂ ಅಡುಗೆ ರೆಸಿಪೀಸ್ಗಳು ಗೊತ್ತಿತ್ತಂದರೆ ಚೆನ್ನಾಗಿ ಅದನ್ನು ಕೂಡ ಮಾಡ್ಬೋದು. ಮತ್ತು ಹೆಲ್ತಿ ಲೈಫ್ ಸ್ಟೈಲ್ ಕೂಡ, ನಿಮಗೆ ಹೆಲ್ತಿ ಲೈಫ್ ಸ್ಟೈಲ್ ಅಂದರೆ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಟಿಪ್ಸ್ ಕೊಡ್ಬೋದು. ಇಲ್ಲ ಅಂತ ಅಂದರೆ ಏನಾದರೂ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಡೈಲಿ ರೊಟೀನ್ ಇರ್ಬೋದು, ಇನ್ನೊಂದು ಸ್ಕಿನ್ ರೊಟೀನ್ಸ್ ಇರ್ಬೋದು, ಅದೇನಾದರೂ ನೀವು ಅದು ಕೂಡ ಟ್ರೆಂಡಿಂಗಲ್ಲಿದೆ ಇವಾಗ. ಮತ್ತು ನನಗೇನೋ ಗೊತ್ತಿಲ್ಲ, ಝೀರೋಲಿದ್ದೀನಿ, ನನಗೆ 0 ಸಬ್ಸ್ಕ್ರೈಬರ್ ಇದ್ದಾರೆ. ನಿಮ್ಗೆ ಇಲ್ಲೂ ತೋರಿಸ್ತೀನಿ ನೋಡಿ, 0 ಸಬ್ಸ್ಕ್ರೈಬರ್ ಚಾನಲ್ನ ಹೆಂಗೆ ಗ್ರೋತ್ ಮಾಡೋದು ಅಂತ ನಾನು ಇಲ್ಲಿ ಅದನ್ನು ಟೈಪ್ ಮಾಡಿದ್ದೀನಿ. ನಿಮ್ಗೆ ಅದಕ್ಕೂ ಕೂಡ ChatGPTನೇ ಸೊಲ್ಯೂಷನ್ ಕೊಟ್ಟಿದೆ ನೋಡಿ. ನಾನು ಅಲ್ಲೂ ಲೈವಾಗಿ ನಿಮಗೆ ತೋರಿಸಿದ್ದೀನಿ ಅದನ್ನು. ಬೋನಸ್ ವೈರಲ್ ಶಾರ್ಟ್ ವೀಡಿಯೋಸ್ ಅಂತ ಬಂದಿದೆ ನೋಡಿ ಟೈಟಲ್ಲು. ಡೈಲಿ ಯೂಸ್ಫುಲ್ ಟಿಪ್ಸ್, ನಿಮಗೆ 30 ಸೆಕೆಂಡ್ಸ್ ಆದರೂ ನೀವು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ನ ಡೈಲಿ ಮಾಡಿ. ಯಾವುದಾದ್ರೂ ಮೋಟಿವೇಶನ್ ಶಾರ್ಟ್ಸ್ ಇರ್ಬೋದು, ಕುಕ್ಕಿಂಗ್ ಕ್ವಿಕ್ ಟಿಪ್ಸ್ ಇರ್ಬೋದು, ಟ್ರಿಕ್ಸ್ ಇರ್ಬೋದು, ಯಾವುದಾದ್ರೂ ನೀವು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ನ ಮಾಡಿ ಅಟ್ಲೀಸ್ಟ್ ಡೈಲಿ ಒಂದಾದರೂ ಅದನ್ನು ಅಪ್ಲೋಡ್ ಮಾಡಿ. ಮತ್ತು ಯೂಟ್ಯೂಬ್ ಮಾಡಬೇಕು, ಇವಾಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಬೆಸ್ಟ್ ಸ್ಟ್ರಾಟರ್ಜಿ ಏನಂತಂದರೆ ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ ಮೂಲಕನೇ ನೀವು ಸ್ಟಾರ್ಟ್ ಮಾಡಬೇಕು. ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿ. ಯಾವ ಟೈಮಲ್ಲಾದರೂ ನಿಮಗೆ ಒನ್ ಟೈಮ್ ಸೆಟ್ ಮಾಡ್ಕೊಳ್ಳಿ, ಯಾವ ಟೈಮಲ್ಲಾದರೂ ಒಂದು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಬಟ್ ಜಾಸ್ತಿ ನೀವು ಈವ್ನಿಂಗ್ ಟೈಮಲ್ಲಿ ಅಪ್ಲೋಡ್ ಮಾಡಿ. ಯಾವಾಗ ಬ್ರೇಕ್ ಟೈಮ್ ಇರುತ್ತೆ, ಬೆಳಗ್ಗೆಯಿಂದ ವರ್ಕೆಲ್ಲ ಮಾಡಿ ಸಂಜೆ ಫ್ರೀ ಇರ್ತಾರೆ, ಆ ಟೈಮಲ್ಲಿ ನೀವು ಮಾಡಿದರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ, ನಿಮ್ಮದು ವೀಡಿಯೋನ ಜಾಸ್ತಿ ಜನ ನೋಡ್ತಾರೆ. ನೀವು ಮಾಡಿದ ತಕ್ಷಣ ಯೂಟ್ಯೂಬ್ ಶಾರ್ಟ್ ಮಾಡಿದ ತಕ್ಷಣ ನಿಮಗೆ ಅಟ್ಲೀಸ್ಟ್ 100 ಜನನಾದರೂ ಸಬ್ಸ್ಕ್ರೈಬರ್ ಆಗ್ತಾರೆ, ನೀವು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ನ ಸ್ಟಾರ್ಟ್ ಮಾಡೋದ್ರಿಂದ. ನಾವು ಏನು ವೀಡಿಯೋ ಮಾಡ್ತೀವಿ ಅದು ಜಾಸ್ತಿ ಜನ ನೋಡಬೇಕು ಅಂದರೆ ಫಸ್ಟು ಅದು ಅಟ್ರಾಕ್ಟಿವ್ ಆಗಬೇಕಾಗಿರುತ್ತೆ. ತಮ್ನೇಲ್ ಮತ್ತು ಅದ್ರದ್ದು ಟೈಟಲ್ ನೇಮ್ ನೋಡ್ತಾರೆ ಫಸ್ಟು. ಟೈಟಲ್ ನೇಮ್ ಮತ್ತು ತಮ್ನೇಲ್ ನೀವು ಡಿಫ್ರೆಂಟಾಗಿತ್ತಂದರೆ ವೀಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಅದಕ್ಕೆ ಹ್ಯಾಶ್ಟ್ಯಾಗು ಅಷ್ಟೇ, ನೀವು ಅಲ್ಲೇ ChatGPT ನಿಮಗೆ ಸಿಗುತ್ತೆ, ಅದನ್ನು ಕೂಡ ನೀವು ಅದನ್ನು ಹಾಕ್ಬೇಕಿಲ್ಲೇ. ಅದು ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ ಏನು ಮಾಡ್ತೀರಾ ಯೂಟ್ಯೂಬ್ ವೀಡಿಯೋಸ್ಗೆ ಫಸ್ಟು ತಮ್ನೇಲ್ ಮತ್ತು ಟೈಟಲ್ ನೇಮು ಮತ್ತು ಡಿಸ್ಕ್ರಿಪ್ಷನು ಟ್ಯಾಗ್, ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಹ್ಯಾಶ್ಟ್ಯಾಗ್ಸ್ಗಳು ನೀವು ಇದಿಷ್ಟು ಹಾಕಿದ್ರೆ ವ್ಯೂವರ್ಸ್ ಜಾಸ್ತಿ ನೋಡ್ತಾರೆ ಮತ್ತು ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ತಾರೆ. ನೀವು ಹಾಕಿರೋ ವೀಡಿಯೋ ರಿಲೇಟೆಡ್ ಡೌಟ್ ಇತ್ತು, ನಿಮಗೆ ಕಮೆಂಟ್ ಮಾಡಿದ್ದಾರೆ ಅಂತಂದರೆ ನೀವು ಅದಕ್ಕೆ ಫಸ್ಟ್ ರಿಪ್ಲೈ ಮಾಡಬೇಕು. ನೀವು ನೆಗ್ಲೆಕ್ಟ್ ಮಾಡಬಾರ್ದು. ನೀವು ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮದು ವ್ಯೂವರ್ಸ್ನ ನೀವೇ ಹಾಳು ಮಾಡ್ಕೋತೀರ. ಯಾಕಂದರೆ ನಿಮಗೆ ಅವರು ರಿಪ್ಲೈ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮದು ನೋಡ್ತಾ ಇದ್ದಾರೆ ನಿಮ್ಮ ಚಾನಲ್ನ ಅವರು ಅಂತ. ನೀವು ರಿಪ್ಲೈ ಮಾಡಿದಷ್ಟು ಅವ್ರು ನಿಮಗೆ ಚಾನಲ್ನ ಯಾವುದೇ ವೀಡಿಯೋಸ್ ಇಂಟ್ರೆಸ್ಟಿಗೆ ಏನಾದ್ರು ಇತ್ತಂದರೆ ಅದನ್ನು ನೋಡ್ತಾ ಇರ್ತಾರೆ. ಅವಾಗ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ, ವ್ಯೂವರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಮತ್ತು ಬೇರೆಯವ್ರು ಮಾಡಿರೋ ವೀಡಿಯೋನ ಕಾಪಿ ಪೇಸ್ಟ್ ಮಾಡಬೇಡಿ. ನೀವು ಯಾವುದೇ ಟಾಪಿಕ್ ಇರ್ಬೋದು, ನೀವು ಅದನ್ನು ಕಾಪಿ ಮಾಡಿದ್ದಾರೆ ಅಂತಂದರೆ ಇವಾಗ ಯೂಟ್ಯೂಬಲ್ಲೆಲ್ಲ ಕಾಪಿ ರೈಟ್ಸ್ ಬರ್ತಿದೆ. ಆಮೇಲೆ ನಿಮಗೆ ಸೇಮ್ ಟಾಪಿಕ್ ಇದೆ ಅಂತಂದರೆ ಯಾರೂ ನೋಡೋಲ್ಲ ಜಾಸ್ತಿ. ನಿಮಗೆ ನಾಲೆಡ್ಜ್ ಇಂಪ್ರೂವ್ ಆಗ್ತಿರುತ್ತೆ. ನೀವು ಫಸ್ಟ್ ಯೂಟ್ಯೂಬ್ ಮಾಡ್ತಿದ್ದೀರ, ಏನೂ ನಾಲೆಡ್ಜ್ ಇಲ್ಲದೇ ನೀವು 0 ನಾಲೆಡ್ಜಿಂದನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೂ ದಿನಕ್ರಮೇಣ ಹೋಗ್ತಾ ನಿಮಗೆ ಅದರ ನಾಲೆಡ್ಜ್ ಬರ್ತಿದ್ದಂಗೆ ನೀವೇ ಇಂಪ್ರೂವ್ ಆಗೋಗಿರ್ತೀರ. ಅವಾಗ ನಿಮಗೆ ಓನಾಗಿ ಯಾವುದಾದ್ರೂ ಟಾಪಿಕ್ ರಿಲೇಟೆಡಾಗಿ ವೀಡಿಯೋ ಮಾಡ್ತಿರ್ತೀರ. ಹಾಗಾಗಿ ನೀವು ಯಾವುದೇ ವೀಡಿಯೋನ ಕಾಪಿ ಮಾಡಬೇಡಿ, ಟಾಪಿಕ್ಸ್ನೂ ಕೂಡ ಕಾಪಿ ಮಾಡಬೇಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ChatGPT ಟೈಪ್ ಮಾಡಿ, ನಿಮಗೆ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ChatGPTಲೇ ಸಿಗುತ್ತೆ ನಿಮಗೆಲ್ಲನೂ. ನೆಕ್ಸ್ಟ್ ನಾನು ನಿಮಗೆ ಕ್ಯಾನ್ವಾ ಆ್ಯಪ್ ಯೂಸ್ ಮಾಡ್ಕೊಂಡು ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನೋ ಡೌಟ್ ಇತ್ತು ಬೇಕಿತ್ತು ಯಾರಿಗಾದ್ರು ಅಂತಂದರೆ ಕಮೆಂಟ್ ಮಾಡಿದರೆ ನಾನು ಆ ರಿಲೇಟೆಡಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡೋದು. ಕ್ಯಾನ್ವಾ ಆ್ಯಪ್ ಯೂಸ್ ಮಾಡಿಕೊಂಡು ಸಬ್ಸ್ಕ್ರಿಪ್ಷನ್ ಇಲ್ಲದೇ ಕ್ಯಾನ್ವಾ ಆ್ಯಪ್ ಯೂಸ್ ಮಾಡ್ಕೊಂಡು ಶಾರ್ಟ್ ವೀಡಿಯೋಸ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಯಾರ್ಯಾರು ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೆಕ್ನಾಲಜಿ ಎಲ್ಲ ತುಂಬ ಇಂಪ್ರೂವ್ ಆಗಿದೆ, ನಿಮಗೆಲ್ಲನೂ ಕೂಡ ಮೊಬೈಲಲ್ಲೇ ಸಿಗುತ್ತೆ. ನೀವು ಯಾರನ್ನೂ ಕೇಳೋ ಅವಶ್ಯಕತೆ ಇರಲ್ಲ, ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ರಿಲೇಟೆಡ್ ಏನೋ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟೆಲ್ಲ ಲೈಕ್ ಮಾಡಿ, ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.